ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಮಿತ್ ಜಯರಾಮ್. ವೆಲ್ಕಮ್ ಟು ಮೈ ಅನದರ್ ಅಡ್ವೆಂಚರ್ ಬ್ಲಾಗ್. ನಾವಿವಾಗ ಬಂದಿದ್ದೀವಿ BMF ರನ್, ಬ್ಯಾಂಗ್ಳೂರ್ ಮೌಂಟೇನ್ ಫೆಸ್ಟಿವಲ್ ರನ್ಗೆ. ನಾನಿದ್ರಲ್ಲಿ ರಿಜಿಸ್ಟರ್ ಆಗಿರೋದು 21 ಕಿಲೋಮೀಟರ್ ರನ್, ಟ್ರಯಲ್ ರನ್. ಸೊ ನೋಡೋಣ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ಅಲ್ಲಿ ಸ್ಟಾರ್ಟ್ ಮಾಡಿ ಒಂದು ಫುಲ್ ಲೂಪ್ ಮುಗಿಸ್ಕೊಂಬಂದ್ರೆ 10 ಕಿಲೋಮೀಟರ್ಸ್ ಆಗುತ್ತೆ. ನಾವು ಆ ಥರ 2 ಲೂಪ್ ಮುಗಿಸ್ಬೇಕು ನಾವು. ಸೊ ಆವಾಗ ನಮ್ಗೆ 21 ಕಿಲೋಮೀಟರ್ಸ್ ಕ್ಲಿಯರ್ ಆಗೋದು. ನನ್ನ ಹತ್ರ ಕಂಟೆಂಟ್ ತೆಗಿಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಕಂಟೆಂಟ್ ಅಲ್ಲೂ ಮಾತಾಡ್ಸೋಕ್ಕಾಗಲ್ಲ ಅಷ್ಟೇ. ನಿಮ್ಮ ಕೈಲಿ ಕಂಟೆಂಟ್ ಬೇಜಾನಿದೆ. ಬಿಬ್ಬಿಲ್ ಅಂತ ಓಡೋದ್ ಬಿಡಲ್ಲ ಇವರು. ಬಿಗ್ ತೆಗ್ದೆ ನನ್ನ ಮನೇಲಿ ಇದಾಕೋಣ ಅಂತ ಮನೇಲೆ ಬಿಟ್ಟೆ ಅನ್ಸುತ್ತೆ. ಇಲ್ಲೇ ಮಡ್ಚ್ಕೊಂಡು ಈಗ ಹಾಕಿದೆ. ಇವತ್ತು ಓಡಲ್ಲ, ವಾಪಸ್ ಹೋಗೋದು ಅನ್ಕೊಂಡೆ ನಾನು. A few moments later. 1 hour later. Kilometers you all have to run. This energy level is at like a 3K run. Come on, scream your lungs out. Let's go. 3, 2, 1. Disability. ಜಸ್ಟ್ 21 ಕಿಲೋಮೀಟರ್ಸ್ ಇದೆ ಅಷ್ಟೇ. 20 ಮೀಟರ್ಸ್ ಆದಮೇಲೆ ಏನು ಕಾಣಿಸಲ್ಲ, ಅಷ್ಟು ಫಾಗ್ ಇದೆ. 1 ಕಿಲೋಮೀಟರ್ ರನ್, ಇನ್ನು ಬರೀ 20 ಕಿಲೋಮೀಟರ್ಸ್ ಅಷ್ಟೇ ಇರೋದು ಟು ಕಂಪ್ಲೀಟ್ ಮೈ ರನ್. ನಾವು ಪ್ರಾಪರ್ ಶೂ ವಾಟರಲ್ಲೇ ಓಡೋಕ್ಕೆ ಕಷ್ಟ ಆಗ್ತಿದೆ. ಇವ್ರು ನೋಡಿ ಸ್ಯಾಂಡಲ್ಸ್ ಓಡ್ತಿದ್ದಾರೆ ನೋಡಿ. 19 more to go. ಮೂರು ಕಿಲೋಮೀಟ್ರಿಗೆ ಈ ಸ್ಥಿತಿ ಆಗಿದೆ. ಅದು ಹೊಟ್ಟೆಲ್ಲ ಕಚ್ಚಿಡ್ಕೋತಿದೆ. ಪ್ರಾಕ್ಟೀಸ್ ಇಲ್ಲದ್ರೆ ಬಂದರೆ ಹೀಗೆ ಆಗಿದೆ. ತುಂಬ ದಿನ ಆಗಿತ್ತು ಪ್ರಾಕ್ಟೀಸ್ ಇಲ್ಲ. ಸೊ 21 ಕಿಲೋಮೀಟರ್ಸ್ ಮುಗಿಸ್ತಿರೋ ಬಿಡೋದ. ಓಡ್ಕೊಂಡು ನಡ್ಕೊಂಡು ಕ್ರಾಲ್ ಆಗಿನೂ ಹೆಂಗಾದರೂ ಮಾಡಿ 21 ಕಿಲೋಮೀಟರ್ಸ್ ಮುಗಿಸ್ಬೇಕಷ್ಟೇ. ಸ್ವಲ್ಪ ಹೆಂಗಿದೆ ಎನರ್ಜಿ ಸಿಕ್ಕಿದೆ. ನನ್ನ ಕಣ್ಣು ನೋಡಿ ಅದು ಅಳ್ತಿರೋದಲ್ಲ, ನಾನು ಈ ಮಂಜಿಗೆ ಅಷ್ಟು ಕೋಲ್ಡ್ ಇದೆ, ಕ್ರೇಜ್ ಇದೆ. ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಮಂಜೆಲ್ಲ ಜಾಸ್ತಿ ಇದೆ ಈ ಸರಿ. ಕೋಲ್ಡ್ ಕೂಡ ಸ್ವಲ್ಪ ಜಾಸ್ತಿ ಇದೆ. ಬಟ್ ಓಡ್ತಿರೋದಕ್ಕೆ ಕೋಲ್ಡ್ ಏನು ಗೊತ್ತಾಗ್ತಿಲ್ಲ. ಬಟ್ ಆ ಕೋಲ್ಡ್ ಬ್ರೀಸು, ಆ ವಾಟರ್ ವೇಪರ್ಸ್ ನನ್ನ ಫೇಸಾಗಿ ಕಾಣ್ತಿದೆ ನೋಡಿ. ಒಂದು 2 minutes ಬ್ರೇಕ್ ತೊಗೊಂಡು ಸ್ಟಾರ್ಟ್ ಮಾಡ್ತೀನಿ. ಒಂದು 5 ಕಿಲೋಮೀಟರ್ಸ್ ಅಲ್ಲಿ ಟ್ರೈ ನಾಟ್ ಟು ಸ್ಟಾಪ್ ಅಂಟಿಲ್ ನೆಕ್ಸ್ಟ್ ಬ್ರೇಕ್. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಬಟ್ 21 ಕಿಲೋಮೀಟರ್ಸ್ ಫಾರ್ ಶೋರ್. ತುಂಬ ಟ್ರಾಫಿಕ್ ಆಗಿಬಿಟ್ಟಿದ್ದಾರೆ ಅನ್ನಿಸ್ತು. ಅದಕ್ಕೆ ತುಂಬ ಬೇಗ ಬರಬೇಕು, ಇನ್ನೆಲ್ಲ ಓವರ್ ಪಾಸ್ ಮಾಡೋಕ್ಕೆ. ಎಲ್ಲಾದರೂ ನಮ್ಮ ಕಂಪನಿನ ಇದೊಂದೇ, ಮೌಂಟೇನ್ಸಲ್ಲಾಗಲಿ ಈ ಟ್ರೈಲ್ಸಲ್ಲಾಗಲಿ ಜೊತೆಗೆ ಬರೋದು. ಸ್ಲ್ಯಾಂಡ್ ನೋಡಿ ಹೆಂಗಿದೆ, ಯಾವ ಆ್ಯಂಗಲಲ್ಲಿದೆ ಅಂತ ಗೊತ್ತಿಲ್ಲ. ಬಟ್ ನಡೆಯೋ ಆ್ಯಂಗಲಲ್ಲಿ ಮಾತ್ರ ಇಲ್ಲ ಇದು. ನಡೆಯೋಲ್ಲ, ಓಡೋಕ್ಕಾಗಲ್ಲ, ಹೆಂಗೋ ಮ್ಯಾನೇಜ್ ಮಾಡಿ ನಡಿಬೋದು. ಓಡೋ ಆ್ಯಂಗಲಲ್ಲಂತೂ ಇಲ್ಲ, ನಡಿಬೋದು. ಟಯರ್ಡಿಂದ ಅಷ್ಟೇ ಇಲ್ಲ, ಬಟ್ ಟ್ರೈಲ್ ಸಿಗ್ತಾ ಇರೋದಕ್ಕೆ ಫಾಸ್ಟಾಗಿ ಓಡೋಕ್ಕೂ ಹೋಗ್ತೀರ. ಒಂದು ಕಾಂಪಿಟೇಷನ್ ಟಾಪ್. ಕ್ರೇಜಿ ವ್ಯೂ ನೋಡಿ. ನಮ್ಮ ಮನೆ ಹತ್ರ ಜಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ.
ಇದಕ್ಕೋಸ್ಕರ ಬೇರೆ ಕಡೆ ಎಲ್ಲ ಟ್ರಾವೆಲ್ ಮಾಡ್ತೀವಿ. ಒಳ್ಳೆ ಫೋಟೋ ಸ್ಟೇಷನ್ಸ್ ಇದೆ ಇರೋದು. ಇಲ್ಲಿವರೆಗೂ ಒಂಥರ ಟ್ರೈಲ್ ಇತ್ತು, ಬಟ್ ಈಗ ಅಪ್ಪಿಲ್ಲ. ಲಾಸ್ಟ್ ಟೈಮ್ ಡ್ಯೂಟಿಗಿತ್ತು, ಅದು ಕ್ಲೋಸ್ ಮಾಡ್ತಿದ್ದಾರೆ. ಹೊಸ ಟ್ರೈಲ್ ಚೆನ್ನಾಗಿದೆ ಇದು. ಲಾಸ್ಟ್ ಟೈಮ್ ಈ ಟ್ರೈಲ್ ಬಂದಿರಲಿಲ್ಲ. ಈ ಥರ ಅಪ್ಪಿಲ್ಲಲ್ಲಿ ಹೆಂಗೆ ಓಡೋಕ್ಕಾಗುತ್ತೆ? ಅಣ್ಣ ನೋಡಿ 2 ಬಾಟ್ಲ್ ಇಟ್ಕೊಂಡು ಹೋಗ್ತಿದೆ. ಕೂದಲೆಲ್ಲ ಫುಲ್ ಹಾಳಾಗಿದೆ. ಸ್ನಾನ ಮಾಡಂಗೆ ಬಂದಂಗಿದೆ. ನೇಚರೇ ಸ್ನಾನ ಮಾಡಿಸ್ತಿದೆ. ಇವೆಲ್ಲ ವಾಲಂಟಿಯರ್ಸು ಡೈರೆಕ್ಷನ್ ಟೇಕ್ ಮಾಡ್ತಾರೆ. ಆ್ಯಂಕಲ್ ಪೇನ್ ಸ್ಟಾರ್ಟ್ ಆಗಿದೆ. ಇಂಜುರಿದು ಇನ್ನೂ ಸ್ವಲ್ಪ ಗಿಡ ರಿಕವರಿ ಮಾಡೋಕೆ ಅದಕ್ಕೆ ಟೈಮ್ ಕೊಟ್ಟರೆ ತಾನೆ. ಯಾವುದೋ ಒಂದು ಈವೆಂಟ್ ಬರ್ತಾನೆ ಇರುತ್ತೆ, ಅದನ್ನು ಮಿಸ್ ಮಾಡೋಕ್ಕಾಗಲ್ಲ. ರಿಕವರಿ ಟೈಮಲ್ಲಿ ಏನು ಅನ್ಸಲ್ಲ, ರಿಕವರಿ ಆಗಿದೆ ಅಂತ ಅನಿಸುತ್ತೆ. ಬಟ್ ಈ ಥರ ಯಾವ್ದಾದ್ರು ಈವೆಂಟಿಗೆ ಬಂದಾಗಲೇ ಗೊತ್ತಾಗೋದು ಇನ್ನೂ ರೆಸ್ಟ್ ಬೇಕು, ಇನ್ನೂ ರಿಕವರಿ ಬೇಕು ಅದಕ್ಕೆ ಅಂತ. ಆಲ್ಮೋಸ್ಟ್ 5 kilometers ಡೌನ್, ಇನ್ನು 60 kilometers ಮೋರ್. ಈ ನೇಚರ್ನ ನೋಡ್ತಿದ್ರೆ ಓಡೋ ಪ್ರೆಷರ್ ಏನು ಫೀಲ್ ಆಗ್ತಿಲ್ಲ. ರನ್ನಿಂಗ್ ಎನ್ವೈರನ್ಮೆಂಟ್ ಚೆನ್ನಾಗಿದೆ, ಬಟ್ ತುಂಬ ಜನ ತುಂಬ ಮುಂದೆ ಇದ್ದಾರೆ. ನಿಮಗೆ ವಾಲಂಟಿಯರ್ ಮಾಡೋದಕ್ಕೆಲ್ಲ ಪೇ ಮಾಡ್ತಾರಾ? ಆಫ್ಟರ್ 5 kilometers ತಿರ್ಗಾ ಫುಲ್ ಎನರ್ಜಿ ಬಂದಿದೆ. ಇನ್ನೊಂದು 5 kilometers ಕಂಟಿನ್ಯೂಸ್ ಓಡಬೇಕು. ಇನ್ನೊಂದು 4 kilometers ಏನಿದೆ ಫಾರ್ 10 kilometer ಕಂಪ್ಲೀಷನ್. ಸೊ ಇವಾಗ ಏನು ಕಂಪ್ಲೀಷನ್ ಮಾಡ್ತೀವೋ ತಿರ್ಗಾ ಒಂದು ರೌಂಡ್ ಮಾಡಬೇಕಾಗುತ್ತೆ. ಈ ಟ್ರೈಲಲ್ಲಿ ನಾವು ಜಾಸ್ತಿ ಮಿಸ್ ಆಗೋದು. ಸೊ ಅದಕ್ಕೆ ವಾಲಂಟಿಯರ್ಸ್ ವಿಸಿಲ್ ಮಾಡ್ತಾನೆ ಇರ್ತಾರೆ ಯಾವ ಡೈರೆಕ್ಷನಲ್ಲಿ ಬರಬೇಕಂತ. ನೋಡಿ ಅಣ್ಣ ಇದ್ದಾರೆ. ಏನು ಗುರು, ಎಲ್ಲಿ ಊರು? ಲೋಕಲಾ? ನಾವು ಲೋಕಲೇ. ಇದು ಕ್ರೇಜಿ. ಜೋಶಲ್ಲಿ ಹೊಡೆದ್ರೆ ನೆಕ್ಸ್ಟ್ ನೀರಲ್ಲಿ ಇರ್ತೀನಿ. ನಾರ್ಮಲ್ ಟ್ರೈಲ್ ಇದೆ, ಇಲ್ಲಿ ಸ್ವಲ್ಪ ಸ್ಪೀಡ್ ಪಿಕಪ್ ಮಾಡಿದ್ರೆ ನೀವು ರೋಡಲ್ಲಿ ನಡ್ಕೊಳೋದು ಮ್ಯಾನೇಜ್ ಮಾಡ್ಬೋದು. ನೋಡಿ ಇನ್ನೂ ಎಷ್ಟು ಜನ ಅಲ್ಲಿ ಬರ್ತಿದ್ದಾರೆ ನೋಡಿ. ಎಲ್ಲರೂ ಆ್ಯಂಡ್ಸ್ ಆರ್ಮಿ ಥರ ಕಾಣಿಸ್ತಿದ್ದಾರೆ. ನನ್ನ ಫೇವ್ರೆಟ್ ಸ್ಪಾಟ್ ಕೆರೆ ಸೈಡಲ್ಲಿದೆ. 7 kilometers ಟನ್. ಸೊ ಇಲ್ಲಿವರೆಗೂ ಆರಾಮಾಗಿದೆ ರನ್ನಿಂಗ್ ಅಂತ ಎಫರ್ಟ್ ಏನು ಅನ್ನಿಸ್ತಲ್ಲ. ಬಟ್ ಸೆಕೆಂಡ್ ರೌಂಡಲ್ಲಿ ಹೆಂಗಿರುತ್ತೆ ಗೊತ್ತಿಲ್ಲ, ನೋಡೋದು ಬನ್ನಿ. ನೋಡಿ ಟ್ರಯಲ್ ರನ್ ಅಂದರೆ ಹೆಂಗಿರುತ್ತೆ. ಒಂದೇ ಒಂದು ಟ್ರೈಲ್ನ ನಾವು ಒಂದೇ ಒಂದು ಡಿಸಿಪ್ಲಿನ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾರ್ಮಲ್ ಟಾರ್ ರೋಡ್ ಕೂಡ ಇರ್ಬೋದು, ಮಣ್ ರೋಡ್ ಇರ್ಬೋದು, ಈ ಥರ ನೀವು ದಾಟ್ಕೊಂಡು ಹೋಗೋತಾ ಇರ್ಬೋದು. ಇದೇನಿದು ಅರೆ NH ಟ್ರೈನ್ ಕಲರ್ ಬೇರೆ ಇದೆ. ಇದು ಗ್ಲೋಕೋರ್ ಮಿಕ್ಸ್ ಮಾಡಿದ್ದೀರಾ? ಇದೊಂದೇ ರೂಟ್ 7 kilometers ಇದೆ. ಸೊ ಫಿನಿಶ್ ಲೈನ್ಗೆ ಅಂದರೆ 10 kilometers ಫಿನಿಶ್ ಲೈನ್ಗೆ ಇದು 3 kilometers ಪೆಂಡಿಂಗ್. ಈ ಸರಿ ಹೊಸ ರೂಟ್ ಮಾಡಿದ್ದಾರೆ. ಎನರ್ಜಿ ಡ್ರೈನ್ ಆಗಿ ಅಪೀಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಡೆಯೋದು ಕಷ್ಟ ಆಗಿದೆ. ಈ ಬೈಕ್ ಸೌಂಡ್ಸ್ ಕೇಳಿದಾಗ ನಮ್ಮ ಹೊಟ್ಟೆ ಎಷ್ಟು ಹೊಡಿಯುತ್ತೋ. ಒಂದಲ್ಲ ಒಂದಿನ ಆ ಥರ ಒಂದು ಬೈಕ್ ತೊಗೋಬೇಕು. ಅವನು ಈ ಥರ ಸ್ಪೇಸಲ್ಲಿ ಓಡೋಕ್ಕಂತೂ ಆಗ್ತಿಲ್ಲ. ಸೊ ನಾನ್ ಸ್ಟಾಪಾಗಿ ಫಾಸ್ಟ್ ವಾಕ್ ಆದರೂ ಮಾಡಬೇಕು. ಇನ್ನು ಲಾಸ್ಟ್ 1 kilometer ಇದೆ, 10 kilometers ಇದೆ. ಸೊ ಅದಾದ್ಮೇಲೆ ರಿಪೀಟ್. ಒಳ್ಳೆ ಟಮ್ಟವ್ನೆಲ್ಲ ಕಸ್ಬಿಟ್ಟಿದ್ದಾರೆ, ಒಳ್ಳೆ ಜೋಶ್. ಫೈನಲಿ 21 kilometers ಕಂಪ್ಲೀಟ್ ಮಾಡಿದ್ದೀನಿ. ಅದು ಹೆಂಗೆ ಕಂಪ್ಲೀಟ್ ಮಾಡಿದ್ನೋ ಗೊತ್ತಿಲ್ಲ. ನೀ ಇಂಜುರಿ ಇತ್ತು, ಆ್ಯಂಕಲ್ ಇಂಜುರಿ ಇದೆ, ಬಟ್ ಇಂಜುರಿಯಲ್ಲೂ ಮುಗಿಸಿದ್ದೀನಿ. ಸೊ ಐ ಆಮ್ ಪ್ರೌಡ್ ಆಫ್ ದಟ್. ಸೊ ಬೆಸ್ಟ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಬಟ್ ಕಂಪ್ಲೀಟೆಡ್. ಸೊ ಹೈ ಪ್ರೋಟೀನ್ ಬಾಲ್. ಸೊ ನಾನು ಕಂಪ್ಲೀಟಾಗಿ ಎಷ್ಟು ಎನರ್ಜಿ ಲಾಸ್ ಮಾಡ್ಕೊಂಡಿದ್ದೀನೋ ಅಷ್ಟು ಎನರ್ಜಿ ಇವಾಗ ರೀಗೇನ್ ಮಾಡಬೇಕು, ಇಲ್ಲನೇ ಮನೆ ಗಂಟೆ ಹೋಗೋಕ್ಕಾಗಲ್ಲ.
ರನ್ನಿಂಗ್ ಆದಮೇಲೆ ನಮಗೊಂದು ಒಳ್ಳೆ ಬೆನಿಫಿಟ್ ಸಿಗೋದೇನೆಂದರೆ ಇವರೊಂದು ಫುಡ್ ಸ್ಪಾನ್ಸರ್ ಇರುತ್ತೆ. ಬ್ರೇಕ್ಫಾಸ್ಟ್ ಎಷ್ಟು ಆರಾಮಾಗಿದೆ ಅಂದರೆ ಇವಾಗ ಯಾವಾಗ ಕುತ್ಕೊತೀನಿ ಅಂತ ಕಾಯ್ತಿದ್ದೆ ಅಲ್ಲಿ ಓಡೋಷ್ಟೊತ್ತು. ಇವಾಗ ಫೈನಲಿ ಕೂಸ್ಕೊಂಡು ಇವಾಗ ಬಂದಿದ್ದೀವಿ ಕಾಲ್ ಸೂಪ್ ಕುಡಿಯೋಕ್ಕೆ. ನಮ್ಮ ತುಂಬ ರೆಕಮೆಂಡ್ ಮಾಡಿದ್ದೀವಿ ಯಾವುದೋ ನೋಡಿ. ಫಸ್ಟ್ ಟೈಮ್ ಬರ್ತಾ ಇದ್ದೀವಿ, ರಿವ್ಯೂ ಹೆಂಗಿದೆ ನೋಡೋಣ. ಇದೇ ನಾನು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸೂಪರ್, ಒಳ್ಳೆ ದಮ್ ಕಟ್ಟವ್ರೆ. ಅದಣ್ಣ ಸೂಪರ್. ಅದೇ ಕಾಲ್ ಸೂಪ್ ಇದ್ದಂಗೆ ಐತದು ಅಲ್ಲ ಅಣ್ಣ? ಎಷ್ಟು ವರ್ಷ ಹಳೇದಿದು ಹೋಟ್ಲು? 40 ವರ್ಷ ಹಳೇದಾ? ಕ್ರೇಜಿ ಸಕ್ಕ ಟೇಸ್ಟ್ ಇದೆ. ಜ್ಯೂಸಿ ಮಟನ್. ಏನಮ್ಮ ಇದ್ದಿದ್ದು? ಬ್ರೈನ್ ಫ್ರೈ. ಏನ ಬ್ರೈನ್ ಫ್ರೈ. ಕ್ರೇಜಿ, ಒಳ್ಳೆ ಪೆಪ್ಪರ್ ಫ್ಲೇವರು, ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಬ್ರೈನ್ ಅಂದರೆ ಬರೀ ಬ್ರೈನಿಂಗ್ ಇಡ್ತಾರೆ ಅಂತ ಅನ್ಕೊಂಡೆ. ಫುಲ್ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಕೊಟ್ಟಿದ್ದೆ. ಇದ್ರಲ್ಲಿ ಬ್ರೈನ್ ಐತೋ ಅಥವಾ ಮೊಟ್ಟೆ ಐತೋ ಗೊತ್ತಾಗ್ತಾ ಇಲ್ಲ. ರನ್ ಮುಗ್ದಿದೆ, 21 ಕಿಲೋಮೀಟರ್ಸ್ ಮುಗ್ದಾಗಿದೆ. ಸೊ ಮುಗಿಸ್ಕೊಂಡು ಒಳ್ಳೆ ತಿಂಡಿ ತಿಂದ್ವಿ. ತಿಂಡಿ ಮುಗಿಸ್ಕೊಂಡು ಈಗ ಮನೆಗೆ ಓಡ್ತಾ ಇದ್ದೀನಿ. ಒಳ್ಳೆ ರೆಸ್ಟ್ ಮಾಡಬೇಕೀಗ, ಫುಲ್ ಬಾಡಿ ಎಲ್ಲ ಪೈನ್ಸ್ ಇದೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.